ಬಂಧುಗಳೇ ನಮಸ್ತೆ. ಈಗ ರಾಷ್ಟ್ರೀಯ ಸುದ್ದಿಗಳ ಬಗ್ಗೆ ಮಾತಾಡೋದಾದರೆ ಒಂದು ಸಿಂಪಲ್ ಆಗಲ್ಲ. ದೊಡ್ಡ ಮಟ್ಟದಲ್ಲಿ ಮಂತ್ರಿಮಂಡಲ ಪುನರ್ರಚನೆ ಇದರಲ್ಲಿ ಆಗೋದಿದೆ. ಕೇಂದ್ರೀಯ ರಾಷ್ಟ್ರೀಯ ಕ್ಯಾಬಿನೆಟಲ್ಲಿ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದಾಗ ಈವನ್ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಕೂಡ ಬದಲಾಗ್ಬೋದು ಅಂತ ಅನ್ನಿಸ್ತಾ ಇದೆ. ಮತ್ತು ಖಚಿತವಾದ ಮಾಹಿತಿ ಏನು ಅಂದರೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಫೈನಾನ್ಸ್ ಮಿನಿಸ್ಟರ್ ಆಗಿ ಬದಲಾಗ್ತಾ ಇದ್ದಾರೆ. ಅಶ್ವಿನಿ ವೈಷ್ಣವ್ ಅವರು ಚೇಂಜ್ ಆಗ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಚೇಂಜ್ ಆಗ್ತಾರೆ. ಗಡ್ಕರಿ ಅವರು ಚೇಂಜ್ ಆಗೋ ಸಾಧ್ಯತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ನಮ್ಮ ಪ್ರಧಾನಮಂತ್ರಿಯವರು ಹತ್ರನೇ ಇಟ್ಕೋತಾರೆ. ಅವರ ಸೇವೆಯನ್ನು ಉಪಯೋಗಿಸ್ಕೊತಾರೆ. ಆ್ಯಂಡ್ ಅವರು ಏನೋ ಕೆಟ್ಟದಾಗಿ ಏನೋ ಇದು ಮಾಡ್ತಾ ಇಲ್ಲ. ಇತ್ತೀಚೆಗೆ ಅವರು ಎಥನಾಲ್ಗೆ ಭಾಳ ಪ್ರಮೋಟ್ ಮಾಡ್ತಾ ಇದ್ದಾರೆ. ಟೋಲ್ ಕಲೆಕ್ಷನ್ನು ಮತ್ತು ಹೈವೇ ಇದರಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯದಾಗ್ತಾ ಇದೆ. ಕಾಲಮಿತಿಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಧ್ಯೆ ಯಾವುದೋ ಸಣ್ಣ ಪುಟ್ಟ ತಪ್ಪುಗಳನ್ನು ಎಕ್ಸಾಗ್ರೇಟ್ ಮಾಡಿ ಕೆಲವು ಯೂಟ್ಯೂಬರ್ಗಳು ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಹೈಲೈಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಹೊರತು ಎಷ್ಟು ಸಾವಿರ ಕಿಲೋಮೀಟರ್ಗಳು ರೋಡ್ಗಳು ಇತ್ತೀಚೆಗೆ ಆಗಿದೆ ಗಡ್ಕರಿ ಅವರ ನೇತೃತ್ವದಲ್ಲಿ, ಅದನ್ನು ನಾವೆಲ್ಲ ನೋಡ್ಬೋದು. ಬದಲಾವಣೆಯನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಗಡ್ಕರಿ ಅವರು ಚೇಂಜ್ ಆಗೋ ಸಾಧ್ಯತೆ ಇಲ್ಲ. ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಬದಲಾಗ್ಬೋದು. ಅಶ್ವಿನಿ ವೈಷ್ಣವ್ ITI ಸ್ಟಡೀಡ್ ಮಿನಿಸ್ಟರ್ ಅವ್ರಿಗೆ ಸ್ವಲ್ಪ ಹೆಚ್ಚು ಹೊರೆ ಹೊರಿಸಿದ್ರು. ರೈಲ್ವೆ ಮಿನಿಸ್ಟ್ರಿ ಹೊರಿಸಿದ್ರು, ಕಮ್ಯುನಿಕೇಷನ್ ಮಿನಿಸ್ಟ್ರಿ ಹೊರಿಸಿದ್ರು. ಇದೆಲ್ಲ ಅದರಿಂದ ಅವರ ಕಾರ್ಯಬಾಹುಳ್ಯದಿಂದ ಅದು ಬದಲಾಗ್ಬೋದು. ಆಮೇಲೆ ಬಹಳ ಮುಖ್ಯ ಸಂಗತಿ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ಕೂಡ ಬದಲಾಗಬಹುದು. ಯಾಕೆಂದರೆ 5 ವರ್ಷ ಆಗ್ತಾ ಬಂದಿದೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಯಾಗಿ. ಅವರೇ ಕಂಟಿನ್ಯೂ ಆಗ್ತಾರಾ ಅಥವಾ ಬೇರೆ ಯಾರಾದರೂ ಆಗ್ತಾರಾ ಅನ್ನೋದು ಕೂಡ ಸೂಚನೆಗಳು ಸಿಗ್ತಾ ಇದೆ. ಆಮೇಲೆ ಇದು ಕೇವಲ ಸೂಚನೆಗಳು. ಹಳೆ ಗೌರ್ಮೆಂಟ್ಗಳಿಗೆ ಏನೇನು ಚೇಂಜ್ ಆಗುತ್ತೆ, ಯಾರ್ಯಾರು ಏನೇನು ಕೊಡಬೇಕು ಅಂತ ಮೊದಲನೇ ಡಿಸೈಡ್ ಆಗೋದು, ಲಾಬಿ ಮಾಡೋದು ಏನಿಲ್ಲ. ಈಗ ಎಂತೆಂಥ ಬಹಳ ಹತ್ರ ಇರುವಂತಹ ಪತ್ರಿಕಾಕರ್ತರು, ಸ್ಕೂಪ್ ಇದು ಮಾಡೋರು ಕೂಡ ಅವ್ರು ಹೇಳಿದ್ದು ಕೂಡ ತಪ್ಪಾಗ್ಬೋದು. ಇದೆಲ್ಲ ಒಂದು ಅಪ್ರಾಕ್ಸಿಮೇಷನ್ನು, ಬಟ್ ಒಂದು ಗೆಸ್ ಮಾಡ್ಬೋದು ಏನು ಎತ್ತ ಅಂತ. ಆಮೇಲೆ ರಾಜ್ಯ ಮಂತ್ರಿಗಳಲ್ಲಿ ನಮ್ಮ ಕರ್ನಾಟಕದವ್ರು ಯಾರು ಇದ್ದಾರೆ ಅಂದರೆ ವಿ ಸೋಮಣ್ಣ ಅವರು ಇದ್ದಾರೆ. ಅವರು ಏನಾಗುತ್ತೆ ನನಗನ್ನಿಸ್ದಂಗೆ ಐ ಡೋಂಟ್ ನೋ, ನಮಗೆ ಬೇಕಾಗಿರೋದು ಅವರು ಮುಂದುವರಿಬೇಕು. ಅದರಿಂದ ಸಾಕಷ್ಟು ಇದಾಗುತ್ತೆ. ಯಾಕೆಂದರೆ ಅವರು ಮುಂದುವರಿಯೋದು ಲಿಂಕ್ ಏನಿದೆ ಅದು ಕರ್ನಾಟಕದ BJP ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಅಣ್ಣಾಮಲೈ ಅವರಿಗೆ ಬಹುಶಃ ಈಗ ಸ್ವಲ್ಪ ವೇಟ್ ಮಾಡಿದರೆ ಪಕ್ಷದಲ್ಲಿ BJPಯಲ್ಲಿ ಸಾಮಾನ್ಯವಾಗಿ ಒಂದು ತಾಳ್ಮೆ ಅನ್ನೋದನ್ನು ಬಹಳ ವ್ಯಾಲ್ಯೂ ಮಾಡ್ತಾರೆ ಅಲ್ವಾ. ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಅಣ್ಣಾಮಲೈ ಅವರು ತಮ್ಮ ಡಿಸಿಷನ್ ತಗೊಂಡ್ರೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಬಹುಶಃ ನಾಳೆನೂ ಕೂಡ ಎಗೇನ್ಸ್ಟ್ BJP ಹೋಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದ್ದಿದ್ರೆ ಅವ್ರಿಗೆ ಸೆಂಟ್ರಲಲ್ಲಿ ಒಳ್ಳೆಯ ಮಿನಿಸ್ಟ್ರಿ ಜವಾಬ್ದಾರಿ ಕೊಡ್ತಾಯಿದ್ರು. ಇದರಿಂದ ತಮಿಳುನಾಡಲ್ಲೂ ಕೂಡ BJPಗೆ ಬಲ ಬರ್ತಾಯಿತ್ತು ಅಂತ ಹೇಳ್ಬೋದು. ಅದಕ್ಕೆ ಒಂದು ಇದಿದೆ, ತಾಳ್ಮೆ ಇರೋದ್ರಿಂದ ಒಂದು ತಾಳ್ಮೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಬಟ್ ಅಣ್ಣಾಮಲೈ ಅಂತವರು ಫ್ಯೂಚರ್ ಲೀಡರ್, ಒಂದು ಯಂಗ್ಸ್ಟರ್ ಲೀಡರ್ ನಮ್ಮ ಭಾರತ ದೇಶಕ್ಕೆ ಮತ್ತು ತಮಿಳುನಾಡಿಗೆ. ಯಾಕೆಂದರೆ ಇವಾಗ ಹೊಸ ಅಲೆಯೂ ಬರ್ತಾ ಇದೆ. ಇಲ್ಲಿ ವಿಜಯ್ ಅವರು ಮುಖ್ಯಮಂತ್ರಿನೇ ಆದರು, ಅಣ್ಣಾಮಲೈ ಅವರು ಹೊರಹೊಮ್ತಾ ಇದ್ದಾರೆ ಒಳ್ಳೆ ಲೀಡರಾಗಿ. ಅವರು BJPಯಲ್ಲಿ ಅಟ್ಯಾಚ್ ಆದ ಕಾರಣಕ್ಕೂ ಏನೋ ಅವ್ರಿಗೆ ಅಷ್ಟು ಅಕ್ಸೆಪ್ಟೆನ್ಸ್ ಸಿಕ್ಕಿಲ್ಲ. ಆದರೂ ವೋಟ್ ಶೇರ್ಗಳು 11% ವರೆಗೂ ತಮಿಳುನಾಡಲ್ಲಿ BJPಗೆ ಹೋಗಬೇಕು ಅಂತ ಅಣ್ಣಾಮಲೈ ಅವರ ಪಾತ್ರ ಬಹಳ ಇದೆ. ಮತ್ತು ಅಲ್ಲಿ ತಮಿಳುನಾಡು BJPಯಲ್ಲಿ ಇನ್ಫೈಟಿಂಗ್ ಇರ್ಬೋದು. ಹೊಸಬರು ಬಂದಾಗ ಅವ್ರನ್ನ ಒಂದು ಸ್ವಲ್ಪ ಪುಷ್ ಮಾಡುವಂಥ ಕೆಳಕ್ಕೆ ಪುಷ್ ಮಾಡುವಂತಹ ಒಂದು ವ್ಯವಸ್ಥೆ ಇರ್ಬೋದು. ಇದೆಲ್ಲ ಕಡೆ ಇರುತ್ತೆ. ಹಾಗಾಗಿ ಸಫರ್ ಆಗಿರ್ಬೋದು. ಬಟ್ ಇದರ ಹಿಂದಿನ ಒಂದು ರಹಸ್ಯ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ.